ಇದ್ರೆ ಸಾಕಪ್ಪ ಅನ್ನೋ ಕಾಲ ಇದು. ಅಂಥದ್ರಲ್ಲಿ ಒಂದಲ್ಲ ಎರಡಲ್ಲ ಅಂತ ಮೂರು ಮದುವೆಯಾಗಿದ್ದಾನೆ ಇಲ್ಲೊಬ್ಬ ಭೂಪ. ಮೊದಲನೇ ಪತ್ನಿಗೆ ಡಿವೋರ್ಸ್ ಕೊಟ್ರೆ ಎರಡನೇ ಹೆಂಡತಿಗೆ ಕೈ ಕೊಟ್ಟು ಮೂರನೇ ಪತ್ನಿಯನ್ನ ಕೈ ಹಿಡಿದು ಎರಡನೇ ಪತ್ನಿಗೆ ಮನೆಯಿಂದ ಹೊರಹಾಕಿ ಆಕೆಯ ಕೈ ಮುರಿದಿದ್ದಾನೆ. ಅರೆ ಏನಪ್ಪ ಇದು, ಒಂದು ಎರಡು ಮೂರು ಅಂತೀರಾ ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಇಬ್ಬರು ಮಕ್ಕಳ ಜೊತೆ ತಾಯಿಯ ಅಲೆದಾಟ, ಮುರಿದ ಕೈ, ಹರಿಯುತ್ತಿರೋ ಕಣ್ಣೀರು. ಎರಡು ಹೆಣ್ಣು ಮಕ್ಕಳ ಜೊತೆ ಕಣ್ಣೀರು ಹಾಕುತ್ತಾ ಗಂಡನ ಕಿರುಕುಳಕ್ಕೆ ನಿರಂತರ ಹಲ್ಲೆಗೆ ಬೇಸತ್ತು ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದಳು. ಹೀಗೆ ನ್ಯಾಯಕ್ಕಾಗಿ ಅಂಗಲಾಚುತ್ತಿರುವ ಮಹಿಳೆ ಹೆಸರು ನೇತ್ರಾವತಿ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ದಲ್ಲಾಳು ಗ್ರಾಮದಲ್ಲಿ ವಾಸವಿರುವ ಮೂರು ಮದುವೆಯಾದ ಆಸಾಮಿ ಮಹದೇವ್ ಎಂಬ ವ್ಯಕ್ತಿಯ ಎರಡನೇ ಹೆಂಡತಿ. ಈಕೆ ಗಂಡ ಮಹದೇವ್ ಮನೆಯಿಂದ ಹೊರಹಾಕಿದ ಮೇಲೆ ದಲ್ಲಾಳು ಗ್ರಾಮದ ಜಮೀನಿನಲ್ಲಿ ಗುಡಿಸಲು ಕಟ್ಟಿಕೊಂಡು ಎರಡು ಹೆಣ್ಣು ಮಕ್ಕಳ ಜೊತೆ ವಾಸವಿದ್ಲು. ಆದರೆ ಪತಿ ಮಹದೇವ ಹಾಗೂ ಆತನ ಮೂರನೇ ಹೆಂಡತಿ ಸೇರಿ ಗುಡಿಸಲು ನಾಶ ಮಾಡಿದ್ದಾರೆ. ನೇತ್ರಾವತಿಗೆ ಹಲ್ಲೆ ಮಾಡಿ ಕೈ ಮುರಿದಿದ್ದಾರೆ. ನೀನು ನಮ್ಮ ಊರಿನಲ್ಲಿ ಇರಬೇಡ, ಇದ್ದರೆ ಕೊಲೆ ಮಾಡ್ತೇವೆ ಎಂದು ಬೆದರಿಕೆ ಹಾಕಿದ್ದಾರಂತೆ. ಮೂವರ ವಿರುದ್ಧ ಬಿಳಿಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಆ ಸಡ್ಡಲ್ಲೇ ನನ್ನ ಜೀವನ ಮಾಡ್ತಿತ್ತು. ಈಗ ಮಳೆಗೆ ಸಡ್ಡು ಬಿದ್ದೋಗಿರಿಂದ ಸೀಟ್ ತಗೊಂಡ್ಬಂದು ನಾನು ಕೂಲಿ ನಾಲಿ ಮಾಡಿ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡು ಹಾಕೊಂಡಿರೋ ಸಡ್ಡನ್ನ ಅವಳೇ ಬಂದು ಏಕೆ ಕಿತ್ತಾಕಿರೋದು. ಮಹಾದೇವ, ಸಿಂಗಮ್ಮ ಮತ್ತು 3 ಜನನು ಸೇರ್ಕೊಂಡು ಎಲ್ಲನೂ ಕಿತ್ತಾಕಿ ಮನೆಗೆ ತಿನ್ನೋಕ್ಕೂ ಅನ್ನ ಇಲ್ದಾರ ಥರ ಮಕ್ಕಳನ್ನ ಈ ಬೀದಿಗೆಲ್ಲ ತಳ್ಳಿಬಿಟ್ಟಿದ್ದಾರೆ. ನನಗೆ ಆಗ್ತಾಯಿಲ್ಲ ಸರ್, ನನಗೆ ತುಂಬ ತೊಂದರೆ ಆಗ್ತಾಯಿದೆ ಅವರಿಂದ. ನನಗೆ ಮಹದೇವನನ್ನು ನೇತ್ರಾವತಿ 2007ರಲ್ಲಿ ಎರಡನೇ ಮದುವೆಯಾಗಿದ್ದಾಳೆ. ದಿನ ಕಳೆದಂತೆ ಹಂತ ಹಂತವಾಗಿ ಎರಡನೇ ಹೆಂಡತಿ ಮಕ್ಕಳನ್ನು ದೂರ ಮಾಡಿದ್ದ. ಇದೇ ವೇಳೆ ಈಗಾಗಲೇ 2 ಮಗು ಇರೋ ಮಮತಾ ಅನ್ನುವಾಕೆಯನ್ನ ಈ ಮಹದೇವ ಮನೆಗೆ ಕರೆತಂದು ಇಟ್ಕೊಂಡಿದ್ದಾನಂತೆ. ದಿಕ್ಕು ತೋಚದ ನೇತ್ರಾವತಿ ಪತಿ ಮಹದೇವನ ಜಮೀನಿನಲ್ಲಿ ಗುಡಿಸಲು ಕಟ್ಟಿಕೊಂಡು ಕೂಲಿ ಮಾಡಿ ಮಕ್ಕಳನ್ನು ಸಾಕುತ್ತಿದ್ದಾಳೆ. ಪತಿ ಜಮೀನಿನಲ್ಲಿ ಇದ್ದ ಹೆಣ್ಣು ಮಕ್ಕಳು ಅನ್ನೋದನ್ನ ಕಾಣದೆ ಗುಡಿಸಲು ಧ್ವಂಸ ಮಾಡಿ ದೈಹಿಕವಾಗಿ ಹಲ್ಲೆ ಮಾಡಿದ್ದಾನೆ. ಅರ್ಧ ಕೆಲಸ ಆಗದಾಗ ರಿಪೇರಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಡ್ತಿರುವಾಗ ಇದು ನನ್ನ ಜಾಗ, ಹೋಗು, ಇಲ್ಲಾಕಿ ಶೆಡ್ ಹಾಕತ್ತಿದ್ಯಾ ಹಂಗೆ ಅಂತ ಪುನಃ ಹೊಡೆದು ಬಡ್ದು ಮಗಳಿಗೂ ಹೊಡೆದು ಅವಳಿಗೂ ಹೊಡೆದು ಅವ್ರ ಅತ್ತೆ, ಗಂಡ, ಮೂರನೇವಳು 3 ಜನ ಸೇರಿ ಹೊಡೆದಿದ್ದಾರೆ ಸರ್ ಅವಳಿಗೆ. ನಾನು ಪತಿ ವಿರುದ್ಧ ಜೀವನಾಂಶಕ್ಕೆ ಕೋರ್ಟ್ನಲ್ಲಿ ಪ್ರಕರಣ ಹಾಕಿದ್ದೇನೆ. ಆದರೂ ನನ್ನ ಮೇಲೆ ಬಂದು ಹಲ್ಲೆ ಮಾಡಿದ್ದಾರೆ. ನನ್ನನ್ನು ನೆಮ್ಮದಿಯಿಂದ ಇರಲು ಬಿಡುತ್ತಿಲ್ಲ. ಬೇರೆ ಊರಿಗೆ ಹೋಗುವಂತ ಹೇಳುತ್ತಿದ್ದಾರೆ. ನಾನು ಎಲ್ಲೂ ಹೋಗಲ್ಲ, ನ್ಯಾಯ ಬೇಕು ಎಂದು ಮಕ್ಕಳನ್ನ ಕಟ್ಟಿಕೊಂಡು ಗೋಳಾಡುತ್ತಿದ್ದಾಳೆ ಮಹಿಳೆ. ಒಟ್ಟಿನಲ್ಲಿ 3 ಮದುವೆಯಾದ ಮಹದೇವನಿಗೆ ತಕ್ಕ ಪಾಠ ಕಲಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎನ್ನುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡಬೇಕಿದೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.